ಕೃಷ್ಣಮೂರ್ತಿ ಅವ್ರ ಬಗ್ಗೆನೂ ನಾನು ಸ್ವಲ್ಪ ಮಾತಾಡಿದೆ. ನಾನು ಅವ್ರಿಗೆ ವೈಯಕ್ತಿಕವಾಗಿ ಏನು ಮಾತಾಡಿರ್ಲಿಲ್ಲ. ಅವರು ನಮ್ಮ ನಾಯಕರ ಬಗ್ಗೆ ವೈಯಕ್ತಿಕವಾಗಿ ಮಾತಾಡಿದ್ಕೆ ನಾನೇನು ಹೇಳ್ದೆ, ವೈಯಕ್ತಿಕವಾಗಿ ಮಾತಾಡಬೇಡಿ, ಏನೋ ಇದ್ರೆ ನಿಮ್ ಪಾರ್ಟಿ ವರ್ಕ್ ಮಾಡಿ, ನೀವು ವೈಯಕ್ತಿಕವಾಗಿ ನಮ್ಮ ನಾಯಕರಿಗಾಗ್ಲಿ ನಮ್ಗಾಗ್ಲಿ ಮಾತಾಡಬೇಡಿ ಅಂತ ಹೇಳಿದ್ದೆ ಅಷ್ಟೇನೆ. ಅದನ್ ಬಿಟ್ರೆ ನಾನು ಬೇರೆ ಏನೋ ಅವ್ರಿಗೆ ಅವ್ರ ವೈಯಕ್ತಿಕ ಅವ್ರ ಪರ್ಸನಲ್ ಆಗಿ ನಾನೇನು ಅವ್ರಿಗೆ ಹೀಯಾಳ್ಸೋದಾಗ್ಲಿ ಏಕವಚನದಲ್ಲಿ ಮಾತಾಡೋದಾಗ್ಲಿ ಮಾಡಿರ್ಲಿಲ್ಲ. ಸ್ವಲ್ಪ ಅಣ್ಣನ್ಗೆ ಅದೇನು ಅನ್ನಿಸ್ತು ಅಂತ ಗೊತ್ತಿಲ್ಲ. ನಾನು ಏನು ಏಕವಚನದಲ್ಲಿ ಏನ್ ಮಾತಾಡಿದೆ ಅಂತ ಬರೀ ಕೇಳೋರೆ. ಮೊನ್ನೆ ಏಕವಚನದಲ್ಲಿ ಮಾತಾಡಿದ್ಕೇನೆ ಹೇಳಿದ್ ನಾನು. ಅವ್ರ ನಾಯಕರು ಮಣ್ಣು ಮಾರ್ಕೊಳ್ಳೋ ಪರಿಸ್ಥಿತಿ ಬಂದಿಲ್ವಂತೆ, ಅವ್ರ ನಾಯಕರಿಗೆ ಮಣ್ಣು ಮಾರ್ಕೊಳ್ಳೋ ಪರಿಸ್ಥಿತಿ ಬಂದಿಲ್ವಂತೆ. ಆಯ್ತು, ಹೇಳಿ, ಅವ್ರ ನಾಯಕರನ್ನ ಅವ್ರು ವಹಿಸ್ಕೊಳ್ಳಿ, ನಮ್ದೇನ್ ಅಭ್ಯಂತರ ಇಲ್ಲ, ಅವ್ರ ನಾಯಕರನ್ನ ಅವ್ರು ವಹಿಸ್ಕೊಳ್ಳಿ, ಮಾತಾಡ್ಕೊಳ್ಳಿ. ನಮ್ ನಾಯಕರು ಕಾರಣ ಇಡೋವಷ್ಟು ಪರಿಸ್ಥಿತಿ ಬಂದ್ಬಿಟ್ಟದ. ನಾವು ಇದನ್ನ ಕೇಳ್ಕೊಂಡು ಸುಮ್ನೆ ಇರ್ಬೇಕಾ? ಮಣ್ಣು ಮಾರ್ಕೊಳ್ಳೋದನ್ನ ಇವ್ರಿಗೆ ಹೇಳಿದ್ರ ಅವರು? ಇವ್ರಿಗೇನ ಮಾತಾಡಿದ್ರ ಅವರು? ಬಾಲಣ್ಣಂಗ್ ಮಾತಾಡಿದ್ರು, ಬಾಲಣ್ಣ ಹೇಳ್ತಾರ ಉತ್ತರ. ಇವ್ರ ಪಕ್ಷದ ಅಧ್ಯಕ್ಷರು ನಾನು ಹೇಳ್ಬಿಟ್ಟೆ ಅಂತಾರೆ. ಇವ್ರಿಗೆ ಗೊತ್ತಾ ಮಣ್ಣಿಂದ ಏನ್ ಬಿಚ್ಚಿಡ್ಬೇಕು ಅನ್ನೋದ? ನಾವು ಅದಕ್ಕೆ ಹೇಳಿದ್ದೀನಿ, ಉತ್ತರ ಕೊಟ್ಟಿದ್ದೀನಿ, ಅದಕ್ಕೆ ನೀವು ಮಾತಾಡ್ಬೇಡಿ ಅಂತಾನೆ ಹೇಳಿದ್ದೀನಿ. ಕಾರ್ ಅಡ ಮಡಿಕೊಂಡೇ ರಾಜಕಾರಣ ಮಾಡೋ ಅಷ್ಟು ಪರಿಸ್ಥಿತಿ ನಮ್ಮ ನಾಯಕರಿಗೂ ಏನ್ ಬಂದಿಲ್ಲ. ಇವತ್ತು ಅವ್ರ ಯಜಮಾನ್ರು ಆಯ್ತು, ಒಳ್ಳೇದು, ನಮ್ಗೇನ್ ಬೇಜಾರಿಲ್ಲ. ಅದಕ್ಕೆ ನನಗೆ ಏನು ನಾನೇನು ವೈಯಕ್ತಿಕವಾಗಿ ಏನ್ ಮಾತಾಡಿದೆ? ಏನಾದ್ರು ನೀವೇ ಇದ್ರಲ್ಲ, ನಾನೇನೋ ಏಕವಚನದಲ್ಲಿ ಮಾತಾಡೋದ್ನ ಅವ್ರಿಗೆ ಮರ್ಯಾದೆ ಕೊಟ್ಟೆ ಮಾತಾಡಿದೆ. ಮಾತಾಡ್ಲಿ ಪಾಪ, ಸಂತೋಷ. ಮಾತಾಡೋರೆ ಮಾತಾಡ್ತಿದ್ದಂಗೆ ರಂಗಣ್ಣಿ ಅಲ್ಲ ಅವನು, ಮಂಗಣ್ಣಿ. ಹೌದ್ರಿ ಸ್ವಾಮಿ, ನಾನ್ ಮಂಗಣ್ಣಿನೇ, ನಾವು ಸ್ವಲ್ಪ ಮಂಗಗಳೇನೆ. ಯಾಕೆಂದ್ರೆ ರಾಮನ್ ಭಕ್ತರು ನಾವು. ಸಂತೋಷ, ನಮ್ನ ಆಂಜನೇಯನ್ ಹೋಲ್ಸಿದೀರಾ, ನನಗೇನ್ ಬೇಜಾರಿಲ್ಲ, ನಾನ್ ಮಂಗಣ್ಣಿನೇನೆ. ನನ್ನಿಂದ ಏನ್ ಸಹಾಯ ಆಗಿಲ್ಲ, ಹೌದು ಒಪ್ಕೊಳ್ಳೋಣ. ನಿಮ್ಮಿಂದ ನನ್ಗೆಲ್ಲ ಆಗ್ಬಿಟ್ಟದೆ, ನನ್ನಿಂದ ಏನೂ ಆಗಿಲ್ಲ. ಒಮ್ಮೆ ಇದೇ ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ಬಂದಾಗ ನಾನೆಲ್ಲ ಫೋನ್ ಮಾಡಿದ್ದೆ ಅವ್ರಿಗೆ, ಅವರೇ ನನಗ್ ಮಾಡಿದ್ರು. ಏನಕ್ ಮಾಡಿದ್ರು? ಇದೇ ಕೆಂಪೇಗೌಡ ಕೋಟೆಯಿಂದ ಇದು ಕೆಂಪೇಗೌಡರ ಸಮಾಧಿತಕ್ಕೆ ಒಂದು ಪಾದಯಾತ್ರೆ ಮಾಡಿಕೊಂಡು ರಾಜ್ಯ ಒಕ್ಕಲಿಗರ ಸಂಘದವರು ಅವತ್ತು ನನಗೆ ಫೋನ್ ಮಾಡ್ತಾರೆ. ಇವರು ಫೋನ್ ಮಾಡಿ, ನಾನು ನಿಮ್ ಪಾರ್ಟಿಗೆ ಬಂದ್ಬಿಡ್ತಾ ಇದ್ದೀನಿ, ನೀವೆಲ್ಲ ನಿಮ್ಮ ಪಾರ್ಟಿ ಲೀಡರ್ಗಳಿಗೆಲ್ಲ ಹೇಳಿ, ನಮ್ಮವ್ರಿಗೆಲ್ಲ ಬರಕ್ ಹೇಳಿ, ನಂಬರ್ಗಳು ಕೊಡಿ ಕೆಲವರು, ನಾನು ಮಾತಾಡ್ತೀನಿ ರಂಗಣಿ ಅಂತ ಅನ್ಬಿಟ್ಟು ಅವತ್ ನನಗ್ ಫೋನ್ ಮಾಡ್ತಾರೆ. ನಾನು ಆಯ್ತಣ್ಣ, ಬರೋದಾದ್ರೆ ಸಂತೋಷ, ಬನ್ನಿ, ನಮ್ದೇನ್ ಅಭ್ಯಂತರ ಇಲ್ಲ ಅಂತ ಅವತ್ ನಾನು ಹೇಳ್ತೀನಿ. ಹೇಳಲಿಲ್ವ ಅವ್ರು? ಅದನ್ನ ಹೇಳಲಿಲ್ಲ ಅಂತ ಹೇಳಿ ಬಂದಿ. ಆಯ್ತು, ಕೆಂಪೇಗೌಡ ಇದು ಕೋಟೆ ತವಿಂದ ಪಾದಯಾತ್ರೆ ಹೊರಟಾಗ ಇದು ನನ್ ಜೊತೆನೆ ಬಂದ್ರು. ನಡ್ಕೊಂಡು ಅವ್ರ ಪಾದಯಾತ್ರೆಯಲ್ಲಿ ನನ್ ಜೊತೆನೆ ಬಂದ್ರು. ಅವತ್ ಹೇಳಿದ್ರು, ನನಗಿಂತ ಕಷ್ಟ ಕೊಟ್ಬಿಟ್ರು, ನನ್ ಮೇಲೆ ಕೇಸ್ ಹಾಕ್ಸ್ಬಿಟ್ರು, ನಾನ್ ಹಿಂಗೆ ಮಾಡ್ದೆ ಅವ್ರಿಗೆ, ನಾನ್ ಹಿಂಗೆ ಇಂಥದೇ ಮಾಡ್ದೆ, ಇಲ್ಲೇ ಡ್ರಾ ಮಾಡ್ದೆ ದುಡ್ಡುಗಳ, ಇಲ್ಲಿ ಹಿಂಗ್ ಮಾಡ್ದೆ, ನಾನ್ ಖರ್ಚು ಮಾಡ್ದೆ, ನನ್ ಮೇಲೆ ಇವತ್ ಕೇಸ್ ಹಾಕ್ಬಿಟ್ರು, ನಾನ್ ಬರ್ತಾ ಇದ್ದೀನಿ, ನಾನ್ ಬಂದ್ರೆ ಜಿಲ್ಲಾ ಪಂಚಾಯತಿ ಇಲ್ಲಿ ಯಾವ್ದೇ ಕಾರಣಕ್ಕೂ ನನಗ್ ತಪ್ಪಾಡ್ದು ಆಮೇಲೆ ಆಡ್ಕೊಂಡ್ಬಿಡ್ತಾರ ನನ್ಗೆ. ಅವ್ರಿಗೆ ಗೊತ್ತಿತ್ತು ಮಂಜಣ್ಣಂತವ್ ಯಾರು ಚೆನ್ನಾಗವ್ರೆ, ಇಲ್ಲಿ ನಮ್ಮಲ್ಲಿ ಜಿಲ್ಲಾ ಪಂಚಾಯತಿ ಕ್ಯಾಂಡಿಡೇಟ್ಗಳು ಇದ್ರು, ಅವ್ರನ್ನೆಲ್ಲ ತಪ್ಸಿ ನಾನು ಕೊಡ್ಸ್ಬೇಕಾದ್ರೆ ಯಾರು ಬೇಕಿತ್ತು ಅವ್ರಿಗೆ ಅಂತ ಅನ್ಬಿಟ್ಟು ನನ್ ಬಕೆಟೇ ಬಂದು ಹಿಡ್ದಿದ್ದವತ್ ನೀನು. ಬಕೆಟೇ ಹಿಡ್ದಿದ್ ನನಗ್ ನೀನು. ಬಕೆಟ್ ಹಿಡ್ದೆಲ್ಲ ಇನ್ನೇನ್ ಮಾಡ್ದೆ ನೀನು? ಬರ್ಲಿಲ್ವಾ ನೀನ್ ನನ್ ಜೊತೆ ನಡ್ಕೊಂಡೆ ಮಾತಾಡ್ಕೊಂಡೆ? ಇಲ್ಲ ಅಂತ ಹೇಳು. ಅವತ್ತು ನಾವು ಮಂಜಣ್ಣಂತವ್ ಮಾತಾಡಿ ಯಾಕೆ ಬರ್ತಾರಂತ, ಅವ್ರಾಗ ಅವ್ರು ಹೇಳ್ತಾವ್ರೆ ಬರ್ತಾರಂತೆ ಪಾರ್ಟಿಗೆ, ಕರ್ಕಳಿ. ಅವ್ರಾಗ ಬರ್ತೀವಿ ಅಂತ ಅಂದ್ಮೇಲೆ ಯಾಕೆ ಬೇಡ ಅನ್ನೋದು? ಕರ್ಕಳಿ ಅಂತ ಮಂಜಣ್ಣಂತವ್ ನಾವೇ ಮಾತಾಡಿದ್ದು. 96 ಕಾಂಗ್ರೆಸ್, 94 ಕಾಂಗ್ರೆಸ್, 96 ಕಾಂಗ್ರೆಸ್, ಅಲ್ಲಿಂದನೂ ನಾನು ಕಾಂಗ್ರೆಸ್ ಅದು ಇದು ಅನ್ಕೊಂಡ್ ಬಂದವ್ರೆ. ಇರ್ಲಿ, ಸಂತೋಷ. ಇದ್ರು ಅವ್ರು ಇಲ್ಲ ಅಂತ ನಾನೇನ್ ಹೇಳಿ ಮಾತಾಡ್ದು ಕರ್ಕೊಂಬಂದು. ಹೌದು, ಹೇಳ್ತೀನಿ, ನೀವ್ ಬರ್ತೀನಿ ನನ್ನ ಅಂತ ನಮ್ಮನ್ನ ಕೇಳಿದ್ಕೆ, ನಮ್ಮ ಹತ್ರ ಮಾತಾಡಿದ್ಕೆ ನಾವ್ ಬಂದು ಕರ್ಕೊಂಬಂದು. ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು. ಕರ್ಕೊಂಬಂದಿಸ ಇಲ್ಲೇ ಪೂರ್ವಭಾವಿ ಸಭೆ ಕರೆದಿದ್ದು ಜಿಲ್ಲಾ ಪಂಚಾಯತ್ ಅವತ್ತು ಇಲ್ಲೇ ಸೇರ್ಪಡೆ ಮಾಡಿಸ್ತಾ ಅವತ್ತು ಇದೇ ರವಿ ಅಣ್ಣ, ಇದೇ MLC ರವಿ ಅಣ್ಣ, ಅವ್ನ್ ಸ್ಟೇಜ್ ಹತ್ತಿದ್ರೆ ನಾನು ಇಳಿದು ಹೊಟ್ಟೈತೀನಿ ಅಂತ ಅಂದ್ರು. ಆ ಕಳ್ಳ ಸ್ಟೇಜ್ ಹತ್ತಿದ್ರೆ ನಾನು ಇಳಿದು ಹೊಟ್ಟೈತೀನಿ ಅಂದ್ರು. ರವಿ ಅಣ್ಣ ಅವ್ರೆ, ನನ್ನ ಮಾತು ಸುಳ್ಳಾಗ್ಬೋದು, ಕೇಳಿ ರವಿ ಅಣ್ಣನ, ಕೇಳಿ ನೀವು ಈ ಮಾತು ಅಂದಿದ್ದೀರಾ ಇಲ್ವಾ ಅಂತ MLC ರವಿ ಅಣ್ಣನ. ಫಂಕ್ಷನ್ ಎಲ್ಲ ಮುಗಿಯೋ ತನಕನು ಮುಂದೆಗಡೆ ಕುಂಡ್ರಿಸಿದ್ರು. ನಾವ್ ಅವತ್ತು ಅವಮಾನ ಆಯ್ತದೆ, ಕರ್ಕೊಂಡ್ಬಂದ್ಬಿಟ್ಟಿ ತಿರ್ಗಾ ಮೇಲ್ ಕತ್ಸಿ ಹಾರ ಹಾಕ್ಸಿ, DK ಶಿವಕುಮಾರ್ ಅಣ್ಣ, ಸುರೇಶ್ ಅಣ್ಣ ಎಲ್ಲ ಬಂದಿದ್ರು ಅವತ್ತು ಪೂರ್ವಭಾವಿ ಸಭೆಗೆ. ಹಾರ ಹಾಕ್ಸಿ ಅವ್ರನ್ನ ಮಾಡಿದೀವಿ, ಕರ್ಕೊಂಡ್ ಮೆರ್ಸಿದೀವಿ. ಇದೇ ಜಿಲ್ಲಾ ಪಂಚಾಯತಿ ಎಲೆಕ್ಷನ್ಗೆ ಟಿಕೆಟು ಕೊಡ್ಸಿದೀವಿ.
ಟಿಕೆಟ್ ಕೊಡ್ಸಿ ನಿನ್ಗೆ ಕಾಯ ವಾಚ ಮನಸ ತನು ಮನ ದನ ಎಲ್ಲ ದಾರೆ ಎರ್ದಿದ್ದೀನಿ. ನನ್ ಕಾರ ತಗೊಂಡು ನಿನ್ಗೆ ತಿಂಗ್ಳುಗಟ್ಲೆ ಕ್ಯಾನ್ವಾಸ್ ಮಾಡಿದೀನಿ, ಡ್ರೈವರ್ ಮಾಡಿಕೊಂಡು ನನ್ನ ಕಾರ್ಯಕರ್ತರು ನನ್ನ ಸ್ನೇಹಿತರುಗಳನ್ನ ಹಾಕೊಂಡು. 10 ರೂಪಾಯಿ ನಿನ್ನ ಹತ್ರ ಎಕ್ಸ್ಪೆಕ್ಟೇಷನ್ ಮಾಡಿಲ್ಲ, ಕೊಟ್ಟಿದ್ದೀನಿ ಅಂತ ಹೇಳು. ನೀನ್ 10 ರೂಪಾಯಿ ನಿನ್ಗೆ ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ಅಲ್ಲಿ ನನ್ಗೆ ನಿನ್ ಎಲೆಕ್ಷನ್ ಮಾಡಿದ್ನೆಲ್ಲ ಕೊಟ್ಟಿದ್ದೀನಿ ಅಂತ ಹೇಳು. ನನ್ನ ಎಲೆಕ್ಷನ್ಗೆ ನೀನ್ 10 ರೂಪಾಯಿ ನನ್ನ ಕೈ ಕೊಟ್ಟಿದ್ದೀನಿ ಅಂತ ಹೇಳು. ನಾನ್ ಜಾತಿ ಬಿಟ್ಬಿಡ್ತೀನಿ. ಮಾಡ್ಲಿಲ್ವಾ ನಾನ್ ಸಹಾಯ ಮಾಡಿಲ್ವಾ ನಿನ್ಗೆ? ಹಾಕೊಂಡ್ ಮಾಡ್ಲಿಲ್ವಾ ನಾನು? ಖರ್ಚು ಮಾಡಿಲ್ವಾ ನಾನು ನನ್ ದುಡ್ಡ? ನಾನು ನನ್ನ ಹೆಂಡತಿ ಒಡವೆನೇ ಅವತ್ತು ಅಡ ಇಟ್ಬಿಟ್ಟು ಬಂದಿದ್ದು. ನಾನೇನು ಇದ್ರಲ್ಲಿ ಇರ್ಲಿಲ್ಲ, ನಾನು ಸಂಪಾದನೆಯಲ್ಲಿ ಸುಪ್ಪತ್ಕೆಲ್ಲಿ ಇರ್ಲಿಲ್ಲ. ಕರ್ಕೊಂಡ್ ಬಂದಿದ್ವಿ, ಮಾನ ಮರ್ಯಾದೆ ಹೋಗ್ಬಾರ್ದು ನಮ್ಗೆ. ಎಲ್ಲಿತ್ತು ನಿಂತವ್ ದುಡ್ಡು ಅವತ್ತು? ನೀನ್ ಕರ್ಕೊಂಡ್ ಬಂದ್ಮೇಲೆ ಗೊತ್ತಾಗಿದ್ದು ನಿನ್ ಬಂಡವಾಳ ನಮ್ಗೆ.